ಸುವರ್ಣ. ಮಿಲನ 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 ಮಿಲನ. ಅದೇ ಅದೇ ನನಗೂ ಅರ್ಥ ಆಗ್ತಿಲ್ಲ ಸಂಜಯ್. ಒಂದು ಟೈಮ್ನಲ್ಲಿ ನಾವೇ ಅವನಿಗೆ ಇನ್ನೊಂದು ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡಿದ್ವಿ. ಆದರೆ ಈಗ ಅವನು ಇನ್ಯಾರನ್ನೂ ಇಷ್ಟಪಡ್ತಿದ್ದಾನೆ ಅಂದರೆ ನಾವು ಬೇಡ ಅನ್ನೋಕ್ಕಾಗಲ್ಲ ಅಲ್ವಾ. ಫೈನಲಿ ಅವನ ಖುಷಿನೇ ನಮ್ಮ ಮುಖ್ಯ ಸಂಜಯ್. ಐ ಅಗ್ರಿ ವಿತ್ ಯು. ಬಟ್ ನಾವಾಗೆ ಅವನ್ನ ಕೇಳಿ ಮುಜುಗರ ಮಾಡೋದು ಬೇಡ. ಸಂದರ್ಭ ಬಂದಾಗ ಅವನಾಗೆ ಹೇಳ್ತಾನೆ. ಹಾಂ, ನನಗೂ ಹಾಗೆ ಅನಿಸುತ್ತೆ. ಲೆಟ್ ಅಸ್ ವೇಟ್. ಊಟ ಕರಿತೀನಿ. ಪೋಸ್ ಕೊಟ್ಟಿದ್ದು ಸಾಕು, ಊಟಕ್ಕೆ ಬಾ ಬಂಗಾರು. ಸಮರ್ಥ ನೀನು ಬಾರೋ. ಹಾಂ ಮಾ, ಬಟ್ಟೆಗಳೆಲ್ಲ ಓಕೆ ಅಲ್ವಾ? ಚೆನ್ನಾಗಿದೆ ತಾನೆ? ಎಲ್ಲ ಚೆನ್ನಾಗಿದೆ. ಬಂಗಾರಿ ಏನು ಹಾಕೊಂಡ್ರು ಚೆನ್ನಾಗಿ ಕಾಣ್ತಾಳೆ. ಅಪ್ಪ, ಈ ಫೋಟೋಸ್ನೆಲ್ಲ ಅಮ್ಮಂಗೆ ಕಳ್ಸಲ್ವಾ? ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಿದ್ದಂಗೆ ಕಳಿಸ್ಬಿಟ್ಟೆ ಗೊತ್ತಾ? ಹಂಗಾದ್ರೆ ಓಕೆ, ಸೂಪರ್, ಥ್ಯಾಂಕ್ಸ್. ಏನತ್ಗೆ ಆಫೀಸಿಂದ ತುಂಬಾ ಬೇಗ ಹೊರಟುಬಿಟ್ರಿ ಇವತ್ತು? ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ಆಹಾ, ಎಂತ ಪ್ರಶ್ನೆಗೆ ಎಂತ ಉತ್ತರ. ಗ್ಯಾರಂಟಿ ಹೊಸ ಕತೆ ಶುರುವಾಗಿದೆ. ನೀವಿಬ್ರು ಯಾಕೇನು ಮಾತಾಡ್ತಿಲ್ಲ? ಹೇಳಿ, ನಿಮ್ ಪ್ರಕಾರ ಪ್ರೀತಿ ಅಂದ್ರೇನು? ಯಾಕೆ ನನ್ನನ್ನು ಹಾಗೆ ನೋಡ್ತಿದ್ದೀರಾ? ಯಾಕೆ ನಾನು ಪ್ರೀತಿ ಬಗ್ಗೆ ಎಲ್ಲ ಮಾತಾಡಬಾರ್ದ? ಗಂಡ ಬಿಟ್ಟೋಳ್ಗೆ ಪ್ರೀತಿ ಬಗ್ಗೆ ತಿಳ್ಕೊಳ್ಳೋ ಚಪ್ಲ ಯಾಕೆ ಅಂತ ಅನ್ಕೋತಿದ್ದೀರಲ್ಲ? ಅದೆಲ್ಲ ಏನೂ ಇಲ್ವೇ. ಪ್ರೀತಿ ಅಂದ್ರೆ ಒಬ್ರಿಗೊಬ್ರು ಸೋಲೋದು. ಅದನ್ನ ಜಗತ್ಗೆ ಸಾರ್ಬೇಕಾಗಿಲ್ಲ. ನಾವು ಪ್ರೀತಿಸೋರ್ ಮುಂದೆ ನಾವು ಸೋತ್ರೆ ಸಾಕು. ಹಂಗ ಅಂಜನ್, ನೀವ್ ಹೇಳಿ, ನಿಮ್ ಪ್ರಕಾರ ಪ್ರೀತಿ ಅಂದ್ರೇನು? ಅದು ಪ್ರೀತಿ ಅಂದ್ರೆ ಹೀಗೆ ಅಂತ ಹೇಳಕ್ಕಾಗತ್ತೋ ಇಲ್ವೋ, ಒಟ್ಟಿನಲ್ಲಿ ಶಬ್ದದಲ್ಲಿ ಕಟ್ಕೊಡಕ್ಕಾಗದೇ ಇದ್ರು, ಮಾತಿನ ಮೂಲಕ ಹೇಳಿ ಅರ್ಥ ಮಾಡ್ಸಕ್ಕಾಗದೇ ಇದ್ರು, ಮನಸ್ಸಲ್ಲೇ ಒಂಥರ ಕಾಡುತ್ತಲ್ಲ ಭಾವ, ಅದೇ ಪ್ರೀತಿ ಅತ್ಗೆ. ಹಾಗಂತ ಅದನ್ನು ಪ್ರೀತಿ ಅಂತ ಹೇಳಕ್ಕಾಗತ್ತೋ ಇಲ್ವೋ, ಒಟ್ಟಿನಲ್ಲಿ ಹೇಳಿದ್ರೆ ಅರ್ಥ ಆಗುತ್ತಲ್ಲ, ಅದೇ ಪ್ರೀತಿ ಅತ್ಗೆ. ಹಂಗ ಪ್ರೀತಿಲಿ ನಿಜವಾದ ಪ್ರೀತಿ, ಸುಮ್ಮನೆ ಪ್ರೀತಿ ಅಂತೆಲ್ಲ ಇರುತ್ತಾ? ಅವೆಲ್ಲ ನಂಗೆ ಗೊತ್ತಿಲ್ಲ ಅದಕ್ಕೆ. ಪ್ರೀತಿ ಅಂದರೆ ಪ್ರೀತಿ ಅಷ್ಟೇ. ಅದರಲ್ಲಿ ನಿಜವಾದ ಪ್ರೀತಿ, ಸುಳ್ಳಿನ ಪ್ರೀತಿ ಹೀಗೆಲ್ಲ ಇರುತ್ತೆ ಅಂತಲೇ ನಂಗೆ ಗೊತ್ತಿಲ್ಲ. ಸರಿ, ಥ್ಯಾಂಕ್ಸ್. ಅಲ್ಲ ಪ್ರಾರ್ಥನಾ, ಎಲ್ಲ ಬಿಟ್ಟು ಪ್ರೀತಿ ಬಗ್ಗೆ ಕೇಳ್ತಿದ್ಯಲ್ಲ, ನೀನ್ ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ? ಇಲ್ಲಪ್ಪ, ಸುಮ್ಮನೆ ಕೇಳಿದೆ ಅಷ್ಟೇ. ಗುಡ್ ನೈಟ್. ವಾಟ್ ಈಸ್ ದಿಸ್ ಐಸೆ? ಅದಕ್ಕೆ ಬೈಲಿ ಈ ಥರ ಮಾತಾ? ಈ ಥರ ಮಾತಾಡ್ತಾ ಜಾತಕಕ್ಕೆ ಅವಮಾನ ಅಲ್ಲನೇ? ನನಗೂ ಅದೇ ಆಶ್ಚರ್ಯ ಆಗ್ತದೆ ಕಣೋ. ಆಫೀಸಲ್ಲಿ ಅವಳಿಗೆ ಯಾರಾದ್ರೂ ಇಷ್ಟ ಆಗಿದಾರಾ? ಈ ಬದಲಾವಣೆ ಎಲ್ಲ ಅವ್ರ ಆಫೀಸ್ಗೂ ಸೇರೋಕ್ಕಿಂತ ಮುಂಚೆನೂ ಆಗಿದೆ ಕಣೆ. ಅದು ಹಾಗೆ ಆಗಿ 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 ಈ ಲೆವೆಲ್ಗೆ ಬಂದು ನಿಂತಿದೆ. ಮುಂದೆ ಹೇಗೋ ಏನೋ. ಹೋಗ್ಲಿ ಬಿಡು, ಅವಳು ಹ್ಯಾಪಿ ಆಗಿದ್ದಾಳಲ್ಲ, ಅಷ್ಟು ಸಾಕು. ಸರಿನಮ್ಮ. ಪ್ರೀತಿ ಅಂದ್ರೆ ಒಬ್ರಿಗೊಬ್ರು ಸೋಲೋದು. ಶಬ್ದದಲ್ಲಿ ಕಟ್ಕೊಡಕ್ಕಾಗದೇ ಇದ್ರು, ಮಾತಿನ ಮೂಲಕ ಹೇಳಿ ಅರ್ಥ ಮಾಡ್ಸಕ್ಕಾಗದೇ ಇದ್ರು, ಮನಸ್ಸಲ್ಲೇ ಒಂಥರ ಕಾಡುತ್ತಲ್ಲ ಭಾವ, ಅದೇ ಪ್ರೀತಿ ಅತ್ಗೆ. ಅದನ್ನ ಜಗತ್ಗೆ ಸಾರ್ಬೇಕಾಗಿಲ್ಲ.
ನಾವು ಪ್ರೀತಿಸೋರ್ ಮುಂದೆ ನಾವು ಸೋತ್ರೆ ಸಾಕು. ಹಾಗಾದ್ರೆ ಇವಾಗ ನಮ್ಮಿಬ್ರ ಮಧ್ಯೆ ಇರೋದು ಪ್ರೀತಿನಾ? ಇದನ್ನ ಹೇಗೆ ತಿಳ್ಕೊಳ್ಳೋದು? ಡ್ರೆಸ್ ಚೆನ್ನಾಗಿದೆ ನಿನ್ನ ಮಗಳದು. ಏನು ಅವಳು ನನಗ್ ಮಾತ್ರ ಮಗಳ? ನಿಮ್ಗೇನು ಅಲ್ವಾ? ನೀವ್ ಅವಳಿಗೇನೇ ತಂದ್ರು ಚಂದಾನೆ. ಓ, ನನಗಿದು ಗೊತ್ತಿರ್ಲಿಲ್ಲಪ್ಪ. ನನಗೆ ಹೇಳಿದೆ ನನ್ನ ಮಗಳಿಗೆ ಯಾಕೆ ಡ್ರೆಸ್ ತಂದು ಕೊಟ್ರಿ ಅಂತ ನನ್ನ ಮೇಲೆ ರೇಗಾಡ್ತೀಯ ಅನ್ಕೊಂಡಿದ್ದೆ. ಹಂಗೆಲ್ಲ ಮಾಡಲ್ಲ ಅಂತ ನಾನು ಆವತ್ತೇ ಹೇಳ್ದೆ ತಾನೆ. ಸುಮ್ಮನೆ ನೀವು ನನ್ನ ನಂಬೇಕಪ್ಪ. ಆಯ್ತು, ನಂಬ್ತೀನಿ. ಡ್ರೆಸ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹೋಗಿ, ನೀವು ಅವಳಿಗೆ ಮಾತ್ರ ತರೋದಲ್ವಾ? ಓ, ಇನ್ಯಾರಿಗೆ ತರಬೇಕಿತ್ತು ನಾನು? ಯಾರಿಗೂ ಅಲ್ವಾ? ಏನೋ ಗೊತ್ತಾಗ್ತಿಲ್ಲಪ್ಪ. ಹಂಗಾದ್ರೆ ನೀವು ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತಾಯ್ತು. ಅಯ್ಯಯ್ಯೋ, ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೆ, ಗೊತ್ತಾ? ಏನೋ ನನ್ಗೆ ಹಂಗೆ ಅನ್ನಿಸ್ತಾ ಇಲ್ಲ. ಹಾಗ ಅನ್ನಿಸ್ತಾ ಇಲ್ವಾ? ಈಗ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ತೋರಿಸ್ಕೊಳ್ಳೋಕೆ ಏನು ಮಾಡಬೇಕು? ನೀನು ಹೇಳು, ನಾನು ಹಾಗೆ ಮಾಡ್ತೀನಿ. ನಂಗೆ ಗೊತ್ತಿಲ್ಲಪ್ಪ. ಸರಿ, ಹಾಗಾದ್ರೆ ನಾನೇ ಹೇಳ್ತೀನಿ. ನೀನು ನಾಳೆ ಯಾವ ಕಲರ್ ಡ್ರೆಸ್ ಹಾಕೊಂಡ್ಬರ್ತೀಯ ಹೇಳು? ನೀಲಿ ಬಣ್ಣದ್ದು. ನಿಮಗೆ ನೀಲಿ ಬಣ್ಣ ಅಂದ್ರೆ ಇಷ್ಟ ತಾನೆ? ಸರಿ, ನೀ ನಾಳೆ ಬ್ಲೂ ಡ್ರೆಸ್ ಹಾಕೊಂಡ್ಬರ್ತೀಯ ಅಂತ ನಾನು ಬ್ಲೂ ಡ್ರೆಸ್ಸೇ ಹಾಕೊಂಡ್ಬರ್ತೀನಿ, ಪಕ್ಕ. ಆಮೇಲಾದ್ರೂ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ನಂಬ್ತೀಯಾ? ನೋಡೋಣ. ನೋಡೋಣ. ನೋಡು ನೋಡು, ನಾಳೆ ನಾನು ಬ್ಲೂ ಕಲರ್ ಡ್ರೆಸ್ ಹಾಕೊಂಡ್ಬಂದಿಲ್ಲ ಅಂದ್ರೆ ಕೇಳು. ಸರಿ, ನೋಡ್ತೀನಿ. ನಾಳೆ ಸಿಗೋಣ. ಗುಡ್ ನೈಟ್. ಗುಡ್ ನೈಟ್. ನಾಳೆ ಬ್ಲೂ ಕಲರ್ ಡ್ರೆಸ್. ಈಗಲೇ ರಿಮೈಂಡರ್ ಹಾಕ್ಬಿಡ್ತೀನಿ. ನಾಳೆ ಇವ್ರು ನೀಲಿ ಬಣ್ಣದ ಬಟ್ಟೆ ಹಾಕೊಂಡು ಬರ್ತಾರಾ? ಅಂಜನವ್ರೆ, ನಾಳೆ ನೀವು ಆಫೀಸ್ ಬರ್ತೀರಾ ಅಲ್ಲ? ಹಾಂ, ಬರ್ತಾ ಇದ್ದೀನಿ. ಆದರೆ ಅದು ಚಿಂತುನ ಸಮರ್ಥರ ಮನೆಗೆ ಬಿಟ್ಟು ಬರಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆದರೂ ಆಗ್ಬೋದು. ಯಾಕೆ ಹೇಳ್ತಾ ಇರಾ? ಏನಾದರೂ ಕೆಲಸ ಆಗಬೇಕಾಗಿತ್ತಾ? ಹಾಗೇನಿಲ್ಲ. ನಿಮ್ಮ ಹತ್ರ ಒಂದು ಬ್ಲೂ ಶರ್ಟ್ ಇದೆಯಲ್ಲ, ನಾಳೆ ಅದನ್ನೇ ಹಾಕೊಳ್ಳಿ. ಯಾಕತ್ತಿಗೆ? ನಾಳೆ ಘಳಿಗೆಗೂ ಆ ಬಣ್ಣಕ್ಕೂ ಏನಾದರೂ ಸಂಬಂಧ ಇದೆಯಾ? ಒಂದೂ ಇಲ್ಲ. ನಾಳೆ ನಮ್ಮ ಆಫೀಸಲ್ಲಿ ಬ್ಲೂ ಡೇ. ನಿಮಗೆ ಗೊತ್ತಿಲ್ವಾ? ಬೇಕಾದರೆ ನೋಡಿ, ನಿಮ್ಮ ಬಾಸ್ ಕೂಡ ನಾಳೆ ಬ್ಲೂ ಶರ್ಟೇ ಹಾಕೊಂಡು ಬರ್ತಾರೆ. ಅಯ್ಯೋ ನಿಮ್ಮ, ಇದು ಯಾವ ಥರ ರೂಲ್ಸ್ ಅದಕ್ಕೆ? ಈ ಥರ ಯಾವತ್ತೂ ನಾನು ಕೇಳೂ ಇಲ್ಲ, ನೋಡೂ ಇಲ್ಲಪ್ಪ. ಏನೋಪ್ಪ, ಆಫೀಸಿನ ರೂಲ್ಸ್ ಎಲ್ಲ ಓದಬೇಕಾದ್ರೆ ಇದು ಕಾಣಿಸ್ತು. ಯಾವುದೋ ಕಾಲದಲ್ಲಿ ಪ್ರತಿ ಮಂಗಳವಾರ ನೀಲಿ ಬಣ್ಣ ಹಾಕೋದು ಅಂತ ರೂಲ್ಸ್ ಮಾಡ್ಕೊಂಡಿದ್ದಾರೆ. ಕೆಲಸ ಮಾಡೋರೆಲ್ಲರೂ ಒಂದೇ ದಿನ ಒಂದೇ ಕಲರ್ ಬಟ್ಟೆ ಹಾಕೊಂಡು ಬಂದರೆ ಒಂಥರ ಮಜವಾಗಿರುತ್ತಲ್ವಾ? ಹಾಂ, ಅದು ಯಾವುದೋ ಒಂದು ಬಟ್ಟೆ ಹಾಕೊಳ್ಳೇಬೇಕು. ಸೊ ಯಾವುದೋ ಒಂದು ಹಾಕೊಂಡು ಬರ್ತೀನಿ ಬಿಡಿ. ಅಯ್ಯೋ, ಯಾವುದೋ ಒಂದಲ್ಲ, ಬ್ಲೂ ಕಲರ್, ನೀಲಿ ಬಣ್ಣದ್ದು. ಆಯ್ತು, ನೀಲಿ ಬಣ್ಣದೇ ಹಾಕೊಂಡು ಬರ್ತೀನಿ, ಆಯ್ತಾ? ಹಾಗೆ ನೀಲಿ ಮಗು ಮೆಸೇಜ್ ಮಾಡಿಬಿಡ್ತೀನಿ. ನಾಳೆ ಇದೆ ಅವ್ರಿಗೆ.
ನಾಳೆ ನಮ್ಮ ಆಫೀಸಲ್ಲಿ ಬ್ಲೂ ಡೇ ಅಂತೆ. ಪ್ಲೀಸ್ ನೀಲಿಮಾ, ನಾಳೆ ಬ್ಲೂ ಚೂಡಿದಾರೆ ಹಾಕೊಂಡು ಬನ್ನಿ. ನಾಳೆ ನೀವು ಬ್ಲೂ ಶರ್ಟ್ ಹಾಕೊಂಡು ಬರ್ತೀರಾ? ಹಾಕೊಂಡು ಬನ್ನಿ, ಹಾಕೊಂಡು ಬನ್ನಿ. ಮಿಲನ 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 ಮಿಲನ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ನೀಲಿಮಾ. ಹ್ಯಾಪಿ ಬ್ಲೂ ಡೇ ಟು ಯು. ವಾಟ್? ಬ್ಲೂ ಡೇನಾ? ವಾಟ್ ಡು ಯು ಮೀನ್? ಹಾಂ, ಇವತ್ತು ನಮ್ಮ ಆಫೀಸಲ್ಲಿ ಬ್ಲೂ ಡೇ ಅಲ್ವಾ ಸರ್? ಯಾಕೆ ನಿಮಗೆ ಗೊತ್ತಿಲ್ವಾ? ನಿಮ್ಮ ಆಫೀಸ್ಗೆ ಹಳೆ ಸಿಸ್ಟಮ್ ಅಂತೆ, ಮತ್ತೆ ನೀವು ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ಕಮ್ ಆನ್, ಯಾರ ಹತ್ರ ಕತೆ ಹೇಳ್ತಾ ಇದ್ದೀರಾ? ಇಲ್ಲಿ ತನಕ ನಮ್ಮ ಆಫೀಸಲ್ಲಿ ಬ್ಲೂ ಡೇ ಪಿಂಕ್ ಡೇ ಅಂತ ಯಾವ ಥರ ಮಾಡಿದೀವ? ನನಗೆ ಹೇಳ್ಕೊಡಕ್ ಬರ್ತಿರಲ್ಲ. ಅರೆ, ಬೇಕಾದ್ರೆ ಬೇರೆ ಎಂಪ್ಲಾಯೀಸ್ನ ಕೇಳಿ ನೋಡಿ, ಎಲ್ಲರೂ ಬ್ಲೂ ಡ್ರೆಸ್ಸೇ ಹಾಕೊಂಡು ಬಂದಿದ್ದಾರೆ ಸರ್. ಎಕ್ಸ್ಕ್ಯೂಸ್ ಮಿ ಫ್ರೆಂಡ್ಸ್, ವಾಟ್ಸ್ ರಾಂಗ್ ವಿತ್ ಯು ಆಲ್? ಅಲ್ಲ, ಎಲ್ಲರೂ ಯಾಕೆ ಬ್ಲೂ ಡ್ರೆಸ್ ಹಾಕೊಂಡಿದ್ದೀರಾ? ನಿಜ ಹೇಳ್ತೀನಿ, ನಿಮ್ಗೆ ಎಲ್ರಿಗೂ ತಲೆ ಕೆಟ್ಟಿದೆ. ಬಟ್ ಸರ್, ನೀವು ಬ್ಲೂ ಹಾಕೊಂಡಿದ್ದೀರಾ, ಅದ್ಯಾಕೆ? ಅದು ನಾನು ಹಾಕ್ದೆ ಅಷ್ಟೇ, ಯಾವುದೊಂದು ಬಟ್ಟೆ ಅಂತ ಹಾಕೊಂಡೆ, ಬೈ ಚಾನ್ಸ್ ಆಗಿ ಅದು ಬ್ಲೂ ಆಗಿದೆ. ಆಲ್ ರೈಟ್, ಎಲ್ಲರೂ ಕೆಲಸ ಮಾಡೋದು ಬಿಟ್ಟು ಹೀಗೆ ಹಲ್ಟೆ ಹೊಡ್ಕೊಂಡು ನಿಂತರೆ ಹೇಗೆ? ಕಮಾನ್, ಗೆಟ್ ಬ್ಯಾಕ್ ಟು ವರ್ಕ್. ಪ್ರಾರ್ಥನಾ, ನೀವೇ ತಾನೇ ಹೇಳಿದ್ದು ಇದು ನಮ್ಮ ಆಫೀಸ್ ಹಳೆ ಸಿಸ್ಟಮ್ ಅಂತ. ಆದರೆ ಸರ್ ನೋಡಿದ್ರೆ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಆಡಿದ್ರಲ್ಲ. ಅವ್ರಿಗೇನು ಗೊತ್ತೇ ಇಲ್ದಿದ್ರೆ ಅವ್ರು ಯಾವ ಬ್ಲೂ ಶರ್ಟ್ ಹಾಕೊಂಡು ಬರ್ತಿದ್ರು? ಎಲ್ಲ ಗೊತ್ತಿರುತ್ತೆ, ಸುಮ್ಮನೆ ಎಲ್ಲರ ಥರ ತಾನಾಗಬಾರ್ದಲ್ವಾ, ಅದಕ್ಕೆ ಹಂಗೆ ಆಡಿದ್ರಷ್ಟೆ. ಎಷ್ಟೇ ಆದರೂ ಬಾಸ್ ಅಲ್ವಾ. ಫೈನ್, ತಗೊಳ್ಳಿ ಪ್ರಾರ್ಥನಾ, ಇದು ನಿಮಗೆ ಕೊಡೋಣ ಅಂತಾನೆ ಬಂದೆ. ಎಕ್ಸ್ಕ್ಯೂಸ್ ಮೀ, ನೀಲಿ ದಿನದ ಶುಭಾಶಯಗಳು. ಪ್ರಾರ್ಥನಾ, ಇದೆಲ್ಲ ನಿಂದೇನ ಕಿತಾಪತಿ? ಒಳಗೆ ಬರ್ಬೋದಾ? ತುಂಬಾ ಒಳ್ಳೆ ಒಳ್ಳೆ ಥರ ಪೋಸ್ ಕೊಡ್ಬೇಡ, ಸುಮ್ಮನೆ ಒಳಗೆ ಬಾ. ಎಲ್ರ ಮುಂದೆ ನಾನು ಮರ್ಯಾದೆ ಕಳಿತೀಯ? ಬ್ಲೂ ಡೇನಾ ಇವತ್ತು? ಬ್ಲೂ ಡ್ರೆಸ್ ಹಾಕೊಂಡು ಬನ್ನಿ ಅಂತ ನಾನೇನು ಹೇಳಿಲ್ವಲ್ಲ, ನೀವೇ ತಾನೇ ಹೇಳಿದ್ದು. ನಾನು ನಿನ್ನನ್ನು ನಿಜವಾಗ್ಲೂ ಪ್ರೀತಿಸ್ತೀನಿ ಅಂದರೆ ನೀನು ಯಾವ ಕಲರ್ ಡ್ರೆಸ್ ಹಾಕೊಂಡು ಬರ್ತೀಯೋ ಅದೇ ಕಲರ್ ಹಾಕೊಂಡು ಬರ್ತೀನಿ ಅಂತ. ಈಗ ನೋಡಿ, ಊರಲ್ಲಿರೋರೆಲ್ಲ ಬ್ಲೂ ಡ್ರೆಸ್ ಹಾಕೊಂಡು ಬಂದಿದ್ದಾರೆ, ಹಾಗಂತ ಅವರೆಲ್ಲರೂ ನನ್ನನ್ನು ಪ್ರೀತಿಸ್ತಾರೆ ಅಂತನಾ? ಪ್ರಾರ್ಥನಾ, ದಿಸ್ ಇಸ್ ಟೂ ಮಚ್. ಓಕೆ, ಇಂಥ ಮಕ್ಕಳಾಟ ಎಲ್ಲ ಆಡ್ತೀನಿ ನೀನು. ಸಂಜೆ ಹೊರಗಡೆ ಸಿಗು, ಮಾಡ್ತೀನಿ ನಿಮಗೆ. ಸರಿ ಸರಿ, ನಾನು ನೋಡ್ತೀನಿ ನೀವೇನು ಮಾಡ್ತೀರಾ ಅಂತ. ಸದ್ಯಕ್ಕೆ ಬಾಯ್. ಹ್ಯಾಪಿ ಬ್ಲೂ ಡೇ. ಕಮ್ ಆನ್, ಇವಳು ನಿಜವಾಗ್ಲೂ ಪ್ರಾರ್ಥನಾ? ಬೆದ್ದು ನುಗ್ಗಿದ್ದು ಪ್ರಾರ್ಥನಾ ಈ ಮಟ್ಟಕ್ಕೆ ಬದಲಾಗೋದಾ? ಓ ಮೈ ಗಾಡ್.
ಏನೇ ಹೇಳು, ನೀನು ನನಗಾಗ್ಲೂ ಇಷ್ಟ ಇದ್ದೆ, ಈಗಲೂ ಇಷ್ಟನೇ. ಹ್ಯಾಪಿ ಬ್ಲೂ ಡೇ. ಮಿಲನ 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 ಮಿಲನ. ಈ ಪ್ರಾರ್ಥನಾ ಸಮರ್ಥ ಲೈಫಲ್ಲಿ ನಿಜವಾಗ್ಲೂ ಏನು ನಡೀತಾ ಇದೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಹಿಂಗೆ ಬಿಟ್ರೆ ಈ ಅರ್ಥನ ಗತಿ ಏನು? ಇನ್ನು ಎಷ್ಟು ನಡೀತೀಯ ಚಿಕ್ಕಿ? ಒಂದ್ಸಲಿ ಆ ಕಡೆ ಒಂದ್ಸಲಿ ಈ ಕಡೆ 10 ರೌಂಡ್ಸ್ ಆಯ್ತು ಗೊತ್ತಾ? ಹೌದೇನೆ ಸುಬ್ಬಿ, ನನಗೆ ಗೊತ್ತೇ ಆಗಿಲ್ಲ. ಯಾಕೆ ಹಿಂಗ್ ನಡೀತಿದ್ಯಾ? ನಾನು ಯೋಚನೆ ಮಾಡ್ತಾ ಇದ್ದೆ. ಏನಂತ ಯೋಚನೆ ಮಾಡ್ತಾ ಇದ್ದೆ? ನಿನ್ ಚಿಕ್ಕ ಹೇಳ್ಕೊಟ್ಟಂಗೆಲ್ಲ ನೀನ್ ನಿಜವಾಗ್ಲೂ ಮಾಡ್ತಾ ಇದ್ಯಾ ಇಲ್ವಾ ಅಂತ. ಹೌದು, ನಾನು ನಿಜವಾಗ್ಲೂ ಮಾಡ್ತಾ ಇದ್ದೀನಿ. ನಾನು ನಿಂಗೆ ಮಡಿಕೇರಿ ಕತೆ ಎಲ್ಲ ಹೇಳಿದ್ದೀನಿ ತಾನೆ. ಅಪ್ಪ ಅಮ್ಮ ಖುಷಿಯಾಗಿದ್ರು. ಅವಾಗ ನಾನು ಹೇಳ್ದೆ, ನೀವ್ ಹಿಂಗೆ ಇದ್ರೆ ನನಗೆ ಇಷ್ಟ ಅಂತ. ಅದಕ್ಕೆ ಅವ್ರು ಏನ್ ಹೇಳಿದ್ರು? ಸ್ವಲ್ಪ ಟೈಮ್ ಕೊಡು, ಅವಾಗ ನಾವು ಜೊತೆಲೇ ಇರ್ತೀವಿ ಅಂತ ಅಂದ್ರು. ಅವ್ರು ಹೇಳಿದ್ರು, ನೀನ್ ಕೇಳ್ದೆ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಕಂದ. ಅಲ್ಲ, ನಾಯಿ ಬಾಲ ನೆಟ್ಟಗಾಗ್ಬೋದೇನೋ, ಆದ್ರೆ ನಿಮ್ಮಮ್ಮಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಹೋಗು ಚಿಕ್ಕಿ, ನಂಗೇನು ಅರ್ಥ ಆಗ್ತಿಲ್ಲ. ಅಪ್ಪ ಅಮ್ಮನೂ ಏನೇನೋ ಮಾತಾಡ್ತಾರೆ, ನೀನು ಏನೇನೋ ಮಾತಾಡ್ತೀಯ. ನಂಗೆ ಅರ್ಥ ಆಗೋ ಹಂಗ್ ಮಾತಾಡ್ಬಾರ್ದಾ? ಆಯ್ತು, ನಿನ್ಗೆ ಅರ್ಥ ಆಗೋ ಹಾಗೆ ಮಾತಾಡ್ತೀನಿ. ನಿನ್ನ ಅಪ್ಪ ಅಮ್ಮ ಇಬ್ರು ಜೊತೆಲಿರ್ಬೇಕು ಅಂತೀಯಲ್ಲ, ಯಾಕೆ ಜೊತೆಲಿರ್ಬೇಕು? ಯಾಕಂದ್ರೆ ಅವರೇ ನನಗಿಷ್ಟ, ಅದಕ್ಕೆ. ನಿನಗಿಷ್ಟ ಸರಿ, ಆದ್ರೆ ಅಪ್ಪಂಗೆ ಅಮ್ಮ ಇಷ್ಟನಾ, ಅಮ್ಮಂಗೆ ಅಪ್ಪ ಇಷ್ಟನಾ ಅಂತ ನಿನಗೆ ಗೊತ್ತಾ? ಗೊತ್ತಿಲ್ಲ. ಹೋಗ್ಲಿ, ನಿನ್ನ ಅಪ್ಪ ಅಮ್ಮಂಗೆ ಏನಾಗ್ಬೇಕು, ಅಮ್ಮ ಅಪ್ಪಂಗೆ ಏನಾಗ್ಬೇಕು ಅಂತನಾದ್ರೂ ಗೊತ್ತಾ? ಗೊತ್ತಿಲ್ಲ. ಏನೂ ಗೊತ್ತಿಲ್ದೆ ಅವರಿಬ್ರು ಜೊತೆಲಿರ್ಬೇಕು ಅಂತೀಯಲ್ಲ, ಸುಬ್ಲಕ್ಷ್ಮಿ ಕಣೆ ನೀನು. ಅವ್ರ ಬಗ್ಗೆ ನಂಗೇನ್ ಗೊತ್ತಾಗ್ಬೇಕು? ಅವ್ರು ನನ್ನ ಅಪ್ಪ ಅಮ್ಮ ತಾನೆ. ಅವ್ರು ನಿನ್ನ ಅಪ್ಪ ಅಮ್ಮ ಆಗಕ್ಕೂ ಮುಂಚೆ ಏನಾಗಿದ್ರು ಅಂತ ಗೊತ್ತಾ? ಏನು? ಗಂಡ ಹೆಂಡತಿ ಆಗಿತ್ತು, ಅವರಿಬ್ಬರಿಗೂ ಮದ್ವೆ ಆಗಿತ್ತು. ನಿನ್ನ ಅಪ್ಪನ ಜೊತೆ ಅಮ್ಮನೂ ಇದೇ ಮನೇಲಿ ಇದ್ಲು. ಈ ಮನೇಲ? ಇಲ್ಲ ಅಪ್ಪ, ಅವತ್ತು ನಾನು ಸ್ವಿಮ್ಮಿಂಗ್ ಪೂಲಿಂದ ತಳಿದ್ನಲ್ವಾ, ಅದಕ್ಕೆ ಅಮ್ಮ ರಾತ್ರಿ ಉಳ್ಕೊಂಡಿದ್ದು. ಅಲ್ಲಿವರೆಗೂ ಉಳ್ಕೊಂಡೇ ಇರ್ಲಿಲ್ಲ. ನಾನ್ ಹೇಳ್ತಿರೋದು ನೀನ್ ಹುಟ್ಟಕ್ಕೂ ಮುಂಚಿನ ಕತೆ ಪುಟ. ಆಗ ಅಪ್ಪ ಅಮ್ಮ ಇದೇ ಮನೇಲಿದ್ರು. ಹಂಗ? ಈಗ ನಾನು ಚಿಕ್ಕ ಇದೀವಲ್ಲ ಹಾಗೆ. ಅವರಿಬ್ರು ಜೊತೆಲೇ ಇದ್ರು, ಜೊತೆಲೇ ಊಟ ಮಾಡ್ತಿದ್ರು, ಜೊತೆಲೇ ಮಲ್ಕೋತಾ ಇದ್ರು. ಹಂಗ? ಇದೆಲ್ಲ ನನಗೆ ಗೊತ್ತೇ ಇಲ್ಲ. ಅಲ್ವಾ? ಅದಕ್ಕೂ ಮುಂಚೆ ಅಮ್ಮ, ನಾನು, ತೀರ್ಥಹಳ್ಳಿ ತಾತ ಎಲ್ರೂ ತೀರ್ಥಹಳ್ಳಿ ಮನೇಲಿದ್ವಿ. ಹೌದಾ? ಆಗ ಅಮ್ಮಂಗೆ ಇನ್ನೂ ಮದ್ವೆ ಆಗಿರ್ಲಿಲ್ಲ. ಅಮ್ಮನ್ ನೋಡಕ್ಕೆ ಅಂತ ನಿಮ್ಮಪ್ಪ ಆ ಮನೆಗೆ ಬಂದಿದ್ರು ಗೊತ್ತಾ? ನೋಡಕ್ ಬಂದಿದ್ರಾ? ಹಂಗಂದ್ರೆ ಅಮ್ಮ ಅವಾಗ ತಾನೇ ಕಾಲೇಜ್ ಮುಗಿಸಿದ್ಲು. ನಿಮ್ಮಪ್ಪಂಗ್ ಮದ್ವೆ ಮಾಡ್ಬೇಕು ಅಂತ ಅಜ್ಜಿ ತಾತ ಹುಡುಗಿ ಹುಡುಕ್ತಾ ಇದ್ರು. ಇವಾಗ ಗೊತ್ತಾಯ್ತು. ಹುಡುಗಿ ಹುಡುಕ್ವಾಗ ನನ್ನ ಅಮ್ಮ ಸಿಕ್ಕಿದ್ಲಾ? ನಿಮ್ಮ ಅಪ್ಪನ ಫೋಟೋ ನೋಡಿದ ತಕ್ಷಣ ನಾನು ಇವ್ರನ್ನೇ ಮದ್ವೆ ಮಾಡ್ಕೊಳ್ಳೋದು, ಇವರೇ ನನ್ನ ಗಂಡ ಅಂತ ನಿಮ್ಮಮ್ಮ ಡಿಸೈಡ್ ಮಾಡ್ಕೊಂಡ್ಬಿಟ್ಲು. ಇವ್ರು ನನ್ನ ನೋಡಕ್ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ಲು ಗೊತ್ತಾ?